ಭಾರತದ ಬಹುದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತದೆ ಅಂತ ಹೇಳ್ತಾ ಅಂತಿಮವಾಗಿ ನಮಸ್ಕಾರ ಮುದ್ರೆ ಪತಂಜಲಿ ಗುರುಗಳಿಗೆ ನಮನವನ್ನು ಸಲ್ಲಿಸಿ ಈ ಒಂದು ತರಗತಿಯನ್ನು ಮುಕ್ತಾಯಗೊಳಿಸೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನಾಂ ಪತಂಜಲಿ ಪ್ರಾಂಜಲಿರಾನತೋಸ್ಮಿ. ಸರ್ವೇ ಜನಃ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಅಂತರಿಕ್ಷಕಂ ಶಾಂತಿ ದೈವರಿಕ್ಷಕಂ ಶಾಂತಿ ಭಾವರಿಕ್ಷಕಂ ಶಾಂತಿ ಜೀವರಿಕ್ಷಕಂ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ನಿತ್ಯ ನಿರಂತರವಾಗಿ ಮನಸ್ಸು ಹಗುರಾಗಲಿ, ಮನಃಶಾಂತಿ ದೊರಕಲಿ. ಮನಸ್ಸಿನಲ್ಲಿ ನಿಮ್ಮ ತಂದೆ ತಾಯಿಗಳನ್ನು, ಗುರುಗಳನ್ನು, ನಿಮ್ಮ ಮನೆ ದೇವರನ್ನು ನೆನೆಸ್ಕೊಳ್ಳಿ. ಅವರೆಲ್ಲರಿಗೂ ನಮಸ್ಕಾರವನ್ನು ಮಾಡಿ ಅವರೆಲ್ಲರ ಆಶೀರ್ವಾದದಿಂದ ಸದಾ ನೀವು ನಿಮ್ಮ ಜೀವನದಲ್ಲಿ ಹಸನ್ಮುಖಿಗಳಾಗಿ, ಒಳ್ಳೆಯ ವ್ಯಕ್ತಿಗಳಾಗಿ, ಒಳ್ಳೆಯ ಆರೋಗ್ಯವಂತರಾಗಿ ಇರಲಿಕ್ಕೆ, ನಿತ್ಯ ಜೀವನ ಹಸನ್ಮುಖರಾಗಿರಲಿಕ್ಕೆ ಯೋಗ, ಧ್ಯಾನ, ಪ್ರಾಣಾಯಾಮ ನಮಗೆ ಒಳ್ಳೆಯ ಲಾಭದಾಯಕ. ಓಕೆ, ರಿಲ್ಯಾಕ್ಸ್. ಕೈ ಉಜ್ಜಿ ಆ ಒಂದು ಶಾಖ ಮುಖಮಂಡಲಕ್ಕೆ ಸ್ಪರ್ಶಿಸಿಕೊಳ್ಳಿ. ರಿಲ್ಯಾಕ್ಸ್. 1 2 3 1 2 3 1 2 3 1 2 3 1 2 3. ಸಮಸ್ಯೆಗೊಳಗೆ ಹಾಕ್ತೀವಿ. ಹಾಗಾಗಿ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಇವತ್ತು ಈ ಬೆಳಗಿನ ಒಂದು ಯೋಗ ಧ್ಯಾನ ಒಂದು ಮಾಸ್ಪಿಟಿ ತರಗತಿ ಏನಿತ್ತು, ಈ ತರಗತಿನಲ್ಲಿ ಬಂದು ಇವತ್ತು ಮಕ್ಕಳಿಗೆ, ಅದು ಶಾಲಾ ಮಕ್ಕಳಿಗೆ, ನಮ್ಮ ಮನೆ ಮುಂದೆ ನಿರಂತರ ಮಳೆ ಹತ್ತಿರೋದ್ರಿಂದ ಗುಂಡಿ ನಿಂತ್ಕೊಳ್ಬಾರ್ದು, ನೀರು ನಿಂತ್ಕೊಳ್ಬಾರ್ದು, ನಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದು ಡ್ರಮ್ಗಳಾಗ್ಬೋದು, ಸಂಪ್ಗಳನ್ನು ಆಗ್ಬೋದು, ಅವುಗಳನ್ನು ಮುಚ್ಚಿ ಸ್ವಚ್ಛತೆಯನ್ನು ಕಾಪಾಡೋದು. ಒಟ್ಟು ಸೊಳ್ಳೆ ಎಲ್ಲಿ ಬರಬಾರ್ದು. ಆ ರೀತಿ ನೋಡ್ಕೊಳ್ಳೋದ್ರಿಂದ ಏನಾಗ್ತದೆ, ನಮ್ಮ ಮನೆ ವಾತಾವರಣ ಸ್ವಚ್ಛ ಆಗಿತ್ತಂದರೆ ಸೊಳ್ಳೆ ನಮಗೆ ತೊಡೆಯೋದಿಲ್ಲ, ಆ ಡೆಂಗು ಜ್ವರ ಬರೋದಿಲ್ಲ.